ಎಲ್ಲರಿಗೂ ನಮಸ್ಕಾರ. ಟಿ2 ಲೈವ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಉಡುಪಿ ಜಿಲ್ಲೆಯಲ್ಲಿ ಇತ್ತೀಚೆಗೆ ಅನೇಕ ಆಘಾತಕಾರಿ ಬೆಳವಣಿಗೆಗಳು ನಡೆಯುತ್ತಿದ್ದು, ಇದು ಸಾರ್ವಜನಿಕ ವಲಯದಲ್ಲಿ ಅತಿ ಹೆಚ್ಚು ಆತಂಕ ಸೃಷ್ಟಿಸಿದೆ. ನಾವು ಈ ವಿಚಾರವನ್ನು ಯಾಕೆ ಪ್ರಸ್ತಾಪಿಸುತ್ತಿದ್ದೇವೆ ಎಂದರೆ, ಕಳೆದ 25ನೇ ತಾರೀಕಿನಂದು ಬ್ರಹ್ಮಾವರ ತಾಲೂಕು ವ್ಯಾಪ್ತಿಯ ಮಣೂರು ಎಂಬ ಪ್ರದೇಶದ ಒಂದು ಪ್ರತಿಷ್ಠಿತ ಕುಟುಂಬದ ಮನೆಯನ್ನು ಟಾರ್ಗೆಟ್ ಮಾಡಿ ದರೋಡೆಗೆ ಯತ್ನಿಸಿ ದರೋಡೆ ಯತ್ನ ವಿಫಲವಾಗಿರುವುದು ಬೆಳಕಿಗೆ ಬಂದಿದೆ. ಈ ಘಟನೆಯ ಬಗ್ಗೆ ತಿಳಿಯುವ ಮೊದಲು ನನ್ನ ಚಾನಲ್ಗೆ ನಿಮ್ಮ ಬೆಂಬಲವಿರಲಿ. ನನ್ನ ವಿಡಿಯೋಸ್ ನಿಮಗೆ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಆ ದಿನ ಬೆಳಿಗ್ಗೆ 8:30ರ ಸುಮಾರಿಗೆ ಒಂದು ಇನೋವಾ ಹಾಗೂ ಸ್ವಿಫ್ಟ್ ಕಾರಿನಲ್ಲಿ 8-10 ಜನರ ತಂಡ ಬರುತ್ತದೆ. ಇವರು ಬಂದಿರುವುದು ಒಂದು ರೀತಿಯ IT ದಾಳಿಯನ್ನು ಮಾಡುವ ರೀತಿಯಲ್ಲಿ ಪೊಲೀಸ್ ಆಫೀಸರ್ಸನ್ನು ಒಳಗೊಂಡಿರುತ್ತದೆ. ಇವರು ಬಂದು ಮನೆಯ ಮುಂಭಾಗದ ಗೇಟನ್ನು ತೆಗೆದು ಒಳ ಪ್ರವೇಶಿಸುವ ಯತ್ನವನ್ನು ಮಾಡುತ್ತಾರೆ. ಆದರೆ ಇವರ ಪ್ರಯತ್ನ ವಿಫಲವಾಗುತ್ತೆ. ತದನಂತರ ಈ ತಂಡ ಮುಂಭಾಗದ ಗೇಟನ್ನು ಬಡಿದು ಮನೆಯವರನ್ನು ಹೊರಗೆ ಕರೆಯುವ ಯತ್ನ ಮಾಡುತ್ತದೆ. ಮನೆಗೆ ಹೆಚ್ಚಿನ ಭದ್ರತೆ ಇರುವ ಕಾರಣ ಒಳ ಪ್ರವೇಶಕ್ಕೆ ಕಷ್ಟವಾಗುತ್ತದೆ. ಆ ಕಾರಣದಿಂದ ತಂಡದ ಸದಸ್ಯರೆಲ್ಲರೂ ಕಾಂಪೌಂಡನ್ನು ಹಾರಿ ಒಳ ಪ್ರವೇಶ ಮಾಡುತ್ತಾರೆ. ಹೀಗೆ ಅಕ್ರಮ ಪ್ರವೇಶದ ಸಂಪೂರ್ಣ ದೃಶ್ಯವನ್ನು ಅಲ್ಲಿ ಅಳವಡಿಸಿರುವ CCTVಯಿಂದ ಸೆರೆಯಾಗುತ್ತದೆ. ಈ ಸೆರೆಯಾದ ದೃಶ್ಯಾವಳಿಗಳನ್ನು ಲೈವ್ ಆಗಿ ಕುಂದಾಪುರ ಮೂಲದ ಸೈನ್-ಇನ್ ಸೆಕ್ಯುರಿಟಿ ಸಿಸ್ಟಮ್ಸ್ ಎಂಬ ಸಂಸ್ಥೆ ಮಾನಿಟರಿಂಗ್ ಮಾಡುತ್ತಿರುತ್ತದೆ. ಇದರಿಂದ ಎಚ್ಚೆತ್ತ ಆ ಸಂಸ್ಥೆಯ ಉದ್ಯೋಗಿಗಳು ಬಂದಿರುವ ತಂಡದ ಫೋಟೋ ಫೂಟೇಜನ್ನು ಮನೆಯ ಮಾಲೀಕರಿಗೆ ಕಳುಹಿಸಿ ಮನೆ ಮಾಲೀಕರನ್ನು ಎಚ್ಚರಿಸುವ ಪ್ರಯತ್ನ ಮಾಡುತ್ತದೆ. ಆದರೆ ಮನೆ ಮಾಲೀಕರು ಮನೆಯ ಒಳಗಡೆ ತನ್ನ ಕಾರ್ಯದಲ್ಲಿ ಮಗ್ನರಾಗಿರುವ ಕಾರಣಕ್ಕೆ ತಕ್ಷಣ ಸೈನ್-ಇನ್ ಸೆಕ್ಯುರಿಟಿ ಸಿಸ್ಟಮ್ ಸಂಸ್ಥೆಯ ಎಚ್ಚರಿಕೆಗೆ ಸ್ಪಂದನೆ ಸಿಗಲಿಲ್ಲ. ತದನಂತರ ಸೈನ್-ಇನ್ ಸೆಕ್ಯುರಿಟಿ ಸಂಸ್ಥೆಯ ಉದ್ಯೋಗಿಗಳು ತಕ್ಷಣ ತಮ್ಮ ಸಂಸ್ಥೆಯ ಮುಖ್ಯಸ್ಥರಿಗೆ ಕರೆ ಮಾಡಿ ಸಂಪೂರ್ಣ ಚಿತ್ರಣದ ಕುರಿತು ವಿವರಣೆ ನೀಡಿ ಮನೆ ಮಾಲೀಕರಿಗೆ ಎಚ್ಚರಿಸಲು ತಿಳಿಸುತ್ತಾರೆ. ಈ ತನ್ಮಧ್ಯ ಮನೆ ಕಾಂಪೌಂಡ್ ಹಾರಿ ಒಳ ಪ್ರವೇಶಿಸಿದ ತಂಡ ಮನೆಯ ಮುಂಭಾಗದ ಬಾಗಿಲಲ್ಲಿ ನಿಂತು ಡೋರ್ ಬೆಲ್ ಮಾಡುತ್ತಾರೆ. ಆಗ ಸಕಾಲದಲ್ಲಿ ಸೈನ್-ಇನ್ ಸೆಕ್ಯುರಿಟಿ ಸಂಸ್ಥೆಯ ಮಾಲೀಕರಾದ ಕೃಷ್ಣ ಅವರು ಮನೆ ಮಾಲೀಕರಿಗೆ ಕರೆ ಮಾಡುತ್ತಾರೆ. ಆಗ ಇವರ ಕರೆಗೆ ಮನೆ ಮಾಲೀಕರು ಸಂಪರ್ಕಕ್ಕೆ ಬರುತ್ತಾರೆ. ತಕ್ಷಣ ಕೃಷ್ಣ ಅವರು ಯಾವುದೇ ಕಾರಣಕ್ಕೂ ಮನೆಯ ಮುಂಬಾಗಿಲನ್ನು ಓಪನ್ ಮಾಡಬೇಡಿ ಎಂದು ಮನೆಯ ಹೊರಗಡೆ ನಡೆಯುತ್ತಿರುವ ಚಿತ್ರಣದ ಬಗ್ಗೆ ತಿಳಿಸಿ ಮನೆಯ ಒಳಗಡೆ ಧೈರ್ಯವಾಗಿರುವಂತೆ ಮನೆ ಮಾಲೀಕರಿಗೆ ಎಚ್ಚರಿಸುತ್ತಾರೆ. ಇಲ್ಲಿ ದರೋಡೆಗೆ ಬಂದಂಥ ತಂಡ ಎಲ್ಲ ಚಟುವಟಿಕೆಗಳನ್ನು ಕೇವಲ 6-7 ನಿಮಿಷದಲ್ಲಿ, ಅಂದರೆ ಕಾಂಪೌಂಡ್ ಹೊರಗಡೆ ಒಂದು 4 ನಿಮಿಷ, ಕಾಂಪೌಂಡ್ ಒಳಗೆ ಪ್ರವೇಶಿಸಿ ಅಲ್ಲಿ ಒಂದು 2-3 ನಿಮಿಷ ತಡಕಾಡಿದ್ದಾರೆ. ಇವರು ಒಳ ಪ್ರವೇಶಿಸಿದ ನಂತರ ಮನೆಯ ಮುಂದಿನ ಗೇಟನ್ನು ತೆರೆದ ಸ್ಥಿತಿಯಲ್ಲಿ ಇಟ್ಟುಕೊಂಡು ದರೋಡೆ ಮಾಡಬೇಕು ಎನ್ನುವುದು ಮೇಲ್ನೋಟಕ್ಕೆ ತಿಳಿದು ಬರುತ್ತದೆ. ಆದರೆ ಇವರ ಯಾವ ಪ್ರಯತ್ನವೂ ಅಲ್ಲಿ ಫಲ ಕೊಡಲಿಲ್ಲ. ಆವಾಗ ಎಚ್ಚೆತ್ತ ಈ ಆಗಂತುಕರ ತಂಡ ತಾವು ಒಳ ಪ್ರವೇಶಿಸಿದ ಸ್ಥಳದಿಂದ ಹೊರಜಿಗಿದು ಅಲ್ಲಿಂದ ಕಾಲ್ಕಿತ್ತಿದೆ. ಸ್ನೇಹಿತರೆ, ಮೇಲ್ನೋಟಕ್ಕೆ ಇದು ಒಂದು ದರೋಡೆ ಯತ್ನದಂತೆ ಗೋಚರಿಸುತ್ತಿದ್ದು, ಸೈನ್-ಇನ್ ಸೆಕ್ಯುರಿಟಿ ಸಂಸ್ಥೆಯ ಸಮಯ ಪ್ರಜ್ಞೆಯಿಂದ ಸಂಭವಿಸಬಹುದಾದಂಥ ಒಂದು ದುರಂತವನ್ನು ತಪ್ಪಿಸಿದ್ದಾರೆ ಎಂದು ಹೇಳಬಹುದು. ಈ ಪ್ರಕರಣವನ್ನು ಸೈನ್-ಇನ್ ಸೆಕ್ಯುರಿಟಿ ಸಂಸ್ಥೆಯು ಶೀಘ್ರವಾಗಿ ಪೊಲೀಸ್ ಇಲಾಖೆಯ ಗಮನಕ್ಕೆ ತಂದಿದ್ದಾರೆ. ಇನ್ನೇನಿದ್ದರೂ ಕೂಡ ಪೊಲೀಸ್ ಇಲಾಖೆಯಿಂದ ತನಿಖೆ ನಡೆಸಿ ಇದು ದರೋಡೆ ಯತ್ನವಾ ಅಥವಾ ಬೇರೆ ಇನ್ನೇನಾದರೂ ಪ್ರಕರಣವಾ ಅಂತ ತಿಳಿದು ಬರಬೇಕಾಗಿದೆ. ಸ್ನೇಹಿತರೆ, ಇನ್ನು ಸೈನ್-ಇನ್ ಸೆಕ್ಯುರಿಟಿ ಸಂಸ್ಥೆಯ ಕಾರ್ಯದ ಬಗ್ಗೆ ಮೆಚ್ಚಲೇಬೇಕು. ಇದೇ ರೀತಿಯ ಅನೇಕ ಘಟನೆಗಳನ್ನು ಪೊಲೀಸ್ ಇಲಾಖೆಯ ಗಮನಕ್ಕೆ ತಂದು ಆಗಬಹುದಾದಂಥ ದುರ್ಘಟನೆಯನ್ನು ತಪ್ಪಿಸಿ ಅಪರಾಧಿಗಳ ಪತ್ತೆಗೆ ಸಹಕರಿಸಿದ ಒಳ್ಳೆಯ ಸಾಮಾಜಿಕ ಕಳಕಳಿಯನ್ನು ಹೊಂದಿರುವ ಸಂಸ್ಥೆಯಾಗಿದೆ. ಈ ಹಿಂದೆ ನಡೆದಂಥ ಮುಳ್ಳಿಕಟ್ಟೆ ಪಂಚಗಂಗಾವಳಿ ಸೊಸೈಟಿಯ ಕಳ್ಳತನದ ಪ್ರಕರಣವಾಗಿರಬಹುದು, ಹಾಗೆ ಕಮಲಶಿಲೆ ದೇವಸ್ಥಾನದ ಗೋಶಾಲೆಯಲ್ಲಿ ನಡೆಯಬಹುದಾದ ಗೋಕಳ್ಳತನದ ಪ್ರಕರಣವನ್ನು ಕ್ಷಣ ಮಾತ್ರದಲ್ಲಿ ಸಂಸ್ಥೆಯ ಉದ್ಯೋಗಿಗಳು ಗಮನಿಸಿ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಿ ಅಪರಾಧಿಗಳ ಹೆಡೆಮುರಿ ಕಟ್ಟಲು ಸಹಾಯಕರಾಗಿದ್ದು ಶ್ಲಾಘನೀಯ.